ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಸೀಬೆಹಣ್ಣು. ಈ ಸೀಬೆಹಣ್ಣನ್ನು ಹಲವಾರು ರೀತಿಯ ಹೆಸರುಗಳಲ್ಲಿ ಕರೀತಾರೆ. ಪೇರ್ಲೆ ಹಣ್ಣು ಅಂತಾರೆ, ಆಯುರ್ವೇದದಲ್ಲಿ ಇದನ್ನು ಅಮೃತ ಫಲ ಅಂತ ಕರೀತಾರೆ, ಬಡವರ ಸೇಬು ಅಂತ ಕರೀತಾರೆ. ಆದರೆ ಇವತ್ತಿದನ್ನು ಬಡವರ ಸೇಬು ಅಂತ ಕರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಮಾರ್ಕೆಟ್ನಲ್ಲಿ ದಿನೇ ದಿನೇ ಇದರ ಬೆಲೆ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂದರೆ ಇದರಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಹೆಚ್ಚಾಗಿ ಇದೆ. ಸಾಮಾನ್ಯವಾಗಿ ಸೀಬೆಹಣ್ಣು ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗ್ತದೆ. ಇದರಲ್ಲಿ ಪೋಷಕಾಂಶಗಳಾದ ವೈಟಮಿನ್ ಸಿ, ಪೊಟ್ಯಾಷಿಯಂ, ಐರನ್, ಮಿನರಲ್ಸ್, ಸಾಲ್ಯುಬಲ್ ಫೈಬರ್ ಹಾಗೂ ಪೆಕ್ಟಿನ್, ಲೈಕೋಪಿನ್, ಆಂಟಿ ಆಕ್ಸಿಡೆಂಟ್ ಹೀಗೆ ಹಲವಾರು ಅಂಶಗಳು, ಪೋಷಕಾಂಶಗಳು ಇದರಲ್ಲಿದೆ. ವೈಟಮಿನ್ ಸಿ ವಿಷಯಕ್ಕೆ ಬಂತು ಅಂದರೆ ವೈಟಮಿನ್ ಸಿ ಇದರಲ್ಲಿ ಅಧಿಕವಾಗಿ ಇರೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ದೇಹದಲ್ಲಿ ಉರಿಯುತ್ತಾ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ. ಒಂದು ಅಧ್ಯಯನ ಪ್ರಕಾರ ಕಿತ್ತಳೆ ಹಣ್ಣಿನಲ್ಲಿ ಎಷ್ಟು ವೈಟಮಿನ್ ಸಿ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸೀಬೆಹಣ್ಣಿನಲ್ಲಿ ಇದೆ ಅಂತ ದೃಢಪಟ್ಟಿದೆ. ಹಾಗೂ ಇದರಲ್ಲಿ ಲೋ ಕ್ಯಾಲರಿ, ಹೈ ಫೈಬರ್, ನಾರಿನಂಶ ಅಧಿಕವಾಗಿದೆ, ಕ್ಯಾಲೋರೀಸ್ ಕಡಿಮೆ ಇದೆ. ಆದ್ದರಿಂದ ಇದನ್ನು ಸೇವನೆ ಮಾಡೋದ್ರಿಂದ ನಾರಿನಂಶ ಜಾಸ್ತಿ ಇರೋದ್ರಿಂದ ಈ ನಾರಿನಂಶದ ವಿಷಯಕ್ಕೆ ಬಂತು ಅಂದರೆ ಹಲವಾರು ಪ್ರಯೋಜನಗಳಿದೆ. ನಾರಿನಂಶ ಅಥವಾ ಫೈಬರ್ ಜಾಸ್ತಿ ಇರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ದೀರ್ಘಕಾಲ ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ. ನೀವೊಂದು ಸೀಬೆಹಣ್ಣನ್ನು ತಿಂತು ಅಂದರೆ ತಕ್ಷಣ ನಿಮಗೆ ಹೊಟ್ಟೆ ಹಸುವಾಗೋದಿಲ್ಲ. ಆವಾಗ ನೀವು ಮೇಲಿಂದ ಮೇಲೆ ಆಹಾರ ತಿನ್ನೋದಿಲ್ಲ, ವೆಯ್ಟ್ ಜಾಸ್ತಿ ಆಗೋದಿಲ್ಲ. ಆದ್ದರಿಂದ ಇದು ಲೋ ಕ್ಯಾಲೋರಿ, ಹೈ ಫೈಬರ್ ಇರ್ತದೆ. ಇದರಲ್ಲಿರ್ತಕ್ಕಂಥ ಸಾಲ್ಯುಬಲ್ ಫೈಬರ್ ಕರಗ್ತಕ್ಕಂಥ ಒಂದು ನಾರಿನಂಶ ಇರೋದ್ರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಈ ಒಂದು ಹೃದಯ ಸಂಬಂಧಿ ಕಾಯಿಲೆ ಆಗೋಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಈ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು. ಇದನ್ನು ಆರ್ಟ್ರಿ ಪ್ಲೇಕ್ಸ್ ಅಂತ ಕರೀತಾರೆ. ಆರ್ಟ್ರಿಲಿ ಈ ಪ್ಲೇಕ್ಸ್ ಫಾರ್ಮೇಷನ್ನು ಆಗಿರೋದೇ ಪ್ರಮುಖವಾದ ಕಾರಣ. ಯಾವಾಗ ಈ ರಕ್ತನಾಳಗಳಲ್ಲಿ, ಆರ್ಟ್ರಿಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿರ್ತದೋ ಆ ಸಂದರ್ಭದಲ್ಲಿ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತದೆ. ರಕ್ತ ಸಂಚಾರದಲ್ಲಿ ಕಡಿಮೆ ಅಥವಾ ವ್ಯತ್ಯಾಸ ಆಗೋದ್ರಿಂದ ಹೃದಯಕ್ಕೆ ಕೆಲಸ ಜಾಸ್ತಿ, ಹೃದಯ ಜಾಸ್ತಿ ಬಡಿಬೇಕಾಗ್ತದೆ, ಪ್ರೆಷರ್ ಆಗಿ ಒತ್ತಡ ಹಾಕಬೇಕಾಗ್ತದೆ, ಹೃದಯದ ಮೇಲೆ ಒತ್ತಡ ಬೀಳ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಹೆಚ್ಚು. ಈ ಸೀಬೆಹಣ್ಣಿನಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ಈ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡೋದ್ರಿಂದ ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗ್ತದೋ ಹೃದಯಕ್ಕೆ ಎಕ್ಸ್ಟ್ರಾ ಪ್ರೆಷರ್, ಒತ್ತಡ ಬೀಳೋದಿಲ್ಲ, ಆರ್ಟ್ರೀಸ್ಗಳು ಫ್ಲೆಕ್ಸಿಬಲ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಹೃದಯ ಸಮಸ್ಥಿತಿಯಲ್ಲಿ ಬಡಿತದೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಹಾಗೂ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಕಡಿಮೆ. ಇದರಲ್ಲಿ ಪೊಟ್ಯಾಷಿಯಮ್ ಅಂತ ಒಂದು ಅಂಶ ಇದೆ. ಈ ಪೊಟ್ಯಾಷಿಯಮ್ಮು ಹೃದಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಇದು ಸೋಡಿಯಂ ಲೆವೆಲ್ನ ಬ್ಯಾಲೆನ್ಸ್ ಮಾಡ್ತದೆ. ಅದರ ಜೊತೆಗೆ ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿರ್ತದೆ. ಪೊಟ್ಯಾಷಿಯಮ್ಮು ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪೊಟ್ಯಾಷಿಯಂ ಚೆನ್ನಾಗಿರಬೇಕು. ಪೊಟ್ಯಾಷಿಯಂ ಚೆನ್ನಾಗಿದ್ದ ಸಂದರ್ಭದಲ್ಲಿ ಹೃದಯ ಆರೋಗ್ಯವಾಗಿರ್ತದೆ, ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ, ರಕ್ತದೊತ್ತಡ BPಯನ್ನು ಸಮಸ್ಥಿತಿಯಲ್ಲಿರ್ತದೆ. ಇನ್ನು ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇದ್ದಂಥವ್ರಿಗೆ ಇದೊಂದು ಔಷಧಿಯಾಗಿ, ವರವಾಗಿ, ಒಂದು ಅಮೃತವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ನೀವು ಡಾಕ್ಟ್ರ್ ಹತ್ರ ಹೋದರೆ ಸಕ್ಕರೆ ಕಾಯಿಲೆ ಇದ್ದಂಥವ್ರು ಸೀಬೆಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಪ್ರತಿದಿನ ಒಂದು ಸೀಬೆಹಣ್ಣು ತಿನ್ನೋದ್ರಿಂದ ನಿಮಗೆ ಪೋಷಕಾಂಶಗಳು ಜಾಸ್ತಿ ಸಿಗ್ತದೆ. ಫೈಬರ್ ಅಂಶ ಇರೋದ್ರಿಂದ ಬೇಗ ಹೊಟ್ಟೆ ಹಸುವಾಗೋದಿಲ್ಲ, ಮೇಲಿನ ಮೇಲೆ ತಿನ್ನಬೇಕು ಅನಿಸೋದಿಲ್ಲ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಸಕ್ಕರೆ ಅಂಶನ ಸಮಸ್ಥಿತಿಯಲ್ಲಿರ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ನಮಗೆ ಹೃದಯಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಬೆಸಿಟಿ, ಬೊಜ್ಜು, ಓವರ್ ವೆಯ್ಟ್. ಯಾವಾಗ ಒಬೆಸಿಟಿ ಜಾಸ್ತಿ ಇರುತ್ತೋ, ಓವರ್ ವೆಯ್ಟ್ ಇರ್ತೀವೋ ಅಂಥ ಸಂದರ್ಭದಲ್ಲಿ ಹೃದಯಕ್ಕೆ ಒತ್ತಡ ಜಾಸ್ತಿ.
ಆದ್ದರಿಂದ ಈ ಸೀಬೆಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ, ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಈ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದನ್ನು ತಡೀತದೆ, ಒಬೆಸಿಟಿನ ನಿವಾರಣೆ ಮಾಡ್ತದೆ ಹಾಗೂ ಓವರ್ ವೆಯ್ಟ್ ಆಗೋದನ್ನು ತಡೀತದೆ. ಇದರಲ್ಲಿ ಒಂದು ಪೆಕ್ಟಿನ್ ಹಾಗೂ ಲೈಕೋಪಿನ್ ಅಂತ ಅಂಶ ಇರೋದ್ರಿಂದ ಇದು ಫ್ರೀ ರ್ಯಾಡಿಕಲ್ಸ್ನ, ವಿಷಪೂರಿತ ಅಂಶಗಳನ್ನ ದೇಹದಿಂದ ಹೊರಹಾಕ್ತದೆ. ಇದರಲ್ಲಿ ಐರನ್ ಇರೋದ್ರಿಂದ ರಕ್ತವನ್ನು ಹೆಚ್ಚು ಮಾಡ್ತದೆ. ಹೀಗೆ ಹಲವಾರು ರೀತಿಯ ಒಂದು ಪ್ರಯೋಜನಗಳು ಸೀಬೆಹಣ್ಣಿನಿಂದ ನಮಗೆ ಸಿಗ್ತದೆ. ಒಂದು ತಪ್ಪು ಕಲ್ಪನೆ ಇದೆ, ಏನು ಅಂದರೆ ತೆಳ್ಳಗಿರೋರಿಗೆ ಅಥವಾ ಸಣ್ಣಗಿರೋರಿಗೆ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಇರೋದಿಲ್ಲ, ದಪ್ಪಗಿರೋರಿಗೆ ಮಾತ್ರ, ಸ್ಥೂಲಕಾಯದವ್ರಿಗೆ ಮಾತ್ರ, ಒಬೆಸಿಟಿ ಇರೋರಿಗೆ ಮಾತ್ರ ಸಕ್ಕರೆ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ರಕ್ತನಾಳಗಳಲ್ಲಿ ಶೇಖರಣೆ ಆಗಿರತಕ್ಕಂತಹ ಮೇಣದಂಥ ಅಥವಾ ಜಿಡ್ಡಿನಂಥ ಒಂದು ಅಂಶ. ಇದು ತೆಳ್ಳಗಿರೋರಿಗೂ ಬರ್ಬೋದು, ದಪ್ಪಗಿರೋರಿಗೂ ಬರ್ಬೋದು. ಮನುಷ್ಯನ ಆಕಾರ ನೋಡಿ ಇವರಿಗೆ ಕೆಟ್ಟ ಕೊಲೆಸ್ಟ್ರಾಲ್ ಇಲ್ಲ ಅಥವಾ ಇದೆ ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಕಾಲಕ್ಕೆ ತಕ್ಕಂತೆ ನೀವು ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ, ಟ್ರೈಗ್ಲಿಸರೈಡ್ ಅಂಶ ಎಷ್ಟಿದೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿಸ್ಕೊಂಡು ಅದನ್ನು ನೋಡಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸೀಬೆಹಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ, ಇದು ನಮ್ಮ ಆರೋಗ್ಯವನ್ನು ಕಾಪಾಡಲು ಯಾವ ರೀತಿ ಸಹಕಾರಿಯಾಗಿದೆ, ಹಾಗೂ ಇದು ನಮ್ಮ ಹೃದಯದ ಆರೋಗ್ಯ ಒಂದು ಕಾಪಾಡಲು ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಣ್ಣು. ಆದ್ದರಿಂದ ಪ್ರತಿನಿತ್ಯ ಒಂದೊಂದು ನೀವು ಸೀಬೆಹಣ್ಣು ಸೇವನೆ ಮಾಡೋದ್ರಿಂದ ನಿಮಗೆ ಆರೋಗ್ಯವನ್ನು ವೃದ್ಧಿಸ್ತದೆ, ಹೃದಯ ಆರೋಗ್ಯ ಕಾಪಾಡ್ತದೆ, ರಕ್ತ ಸಂಚಾರ ಸರಿಯಾಗಿ ಆಗ್ತದೆ, ರಕ್ತದೊತ್ತಡ BP ಸಮಸ್ಥಿತಿಯಲ್ಲಿರ್ತದೆ. ಸಕ್ಕರೆ ಕಾಯಿಲೆ ಇದ್ದವರು ತಿನ್ಬೋದು, ಯಾರು ಬೇಕಾದ್ರೂ ತಿನ್ಬೋದು, ಇದಕ್ಕೆ ಯಾವುದೇ ಒಂದು ನಿಷಿದ್ಧ ಇಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಯಾರು ಬೇಕಾದರೂ ಈ ಹಣ್ಣನ್ನು ತಿನ್ಬೋದು. ಆದರೆ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ವೃದ್ಧಿಸ್ಕೋಬೋದು, ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.